ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಪಾಟೀಲ್ ಸ್ಟಡಿ ಸರ್ಕಲ್. ಇವತ್ತಿನ ವಿಜ್ಞಾನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಮುಂಬರುವ ಕರ್ನಾಟಕ ಟಿಇಟಿ, ಜಿಪಿಎಸ್ಟಿಆರ್, ಪಿಎಸ್ಟಿಆರ್ ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ತರಗತಿ ಇದಾಗಿದ್ದು, ಇವತ್ತಿನ ತರಗತಿಯಲ್ಲಿ ನಾವು ಬೆಳಕು ಎಂಬ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಈ ಎಲ್ಲಾ ಪ್ರಶ್ನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತವೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಪ್ರಾರಂಭ ಮಾಡೋಣ. ಹಾಗಾದ್ರೆ ನೇರವಾಗಿ ನಾವು ಪ್ರಶ್ನೆಗಳ ಕಡೆ ಹೋಗೋಣ. ಮೊದಲನೇ ಪ್ರಶ್ನೆಯನ್ನ ನೋಡ್ರಿ, ಒಂದು ವಸ್ತು ನಮ್ಮ ಕಣ್ಣುಗಳಿಗೆ ಗೋಚರಿಸಲು ಮುಖ್ಯ ಕಾರಣವೇನು? ಆಪ್ಷನ್ ಎ ವಸ್ತುವಿನ ಬಣ್ಣ, ಆಪ್ಷನ್ ಬಿ ವಸ್ತುವಿನ ಮೇಲೆ ಬಿದ್ದ ಬೆಳಕು ಪ್ರತಿಫಲಿಸುವುದು, ಆಪ್ಷನ್ ಸಿ ವಸ್ತುವಿನ ವಾಸನೆ, ಆಪ್ಷನ್ ಡಿ ವಸ್ತುವಿನ ತೂಕ. ನೋಡ್ರಿ, ಒಂದು ವಸ್ತು ನಮ್ಮ ಕಣ್ಣುಗಳಿಗೆ ಕಾಣಿಸ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನು? ನೋಡ್ರಿ, ಆ ವಸ್ತುವಿನ ಬಣ್ಣನಾ, ವಸ್ತುವಿನ ಮೇಲೆ ಬಿದ್ದ ಬೆಳಕು ಪ್ರತಿಫಲಿಸುವುದಾ, ಅಥವಾ ವಸ್ತುವಿನ ವಾಸನೆ ಮತ್ತು ವಸ್ತುವಿನ ತೂಕ? ನೋಡ್ರಿ, ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ವಸ್ತುವಿನ ಮೇಲೆ ಬಿದ್ದ ಬೆಳಕು ಪ್ರತಿಫಲಿಸುವುದು. ನೋಡ್ರಿ, ಯಾವುದೇ ಒಂದು ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲಿಸುವುದರಿಂದ ನಾವು ಆ ವಸ್ತುವನ್ನ ನೋಡ್ಬೋದು, ಆ ವಸ್ತು ನಮ್ಮ ಕಣ್ಣುಗಳಿಗೆ ಗೋಚರ ಆಗ್ತದೆ. ಹೌದಾ? ನಾವು ಯಾವುದೇ ಒಂದು ವಸ್ತುವನ್ನ ನೋಡ್ಬೇಕಾದ್ರೆ ಬೆಳಕು ಅಂತಕ್ಕಂಥದ್ದು ನಮಗೆ ತುಂಬಾ ಮುಖ್ಯವಾದಂತಹ ಅಂಶವಾಗಿರುತ್ತದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬೆಳಕಿಗೆ ಸಂಬಂಧಿಸಿದ ಅದ್ಭುತ ವಿದ್ಯಮಾನವಾಗಿದೆ? ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಬೆಳಕಿಗೆ ಸಂಬಂಧಿಸಿದಂತ ಒಂದು ಅದ್ಭುತ ವಿದ್ಯಮಾನ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೋಡ್ರಿ, ಮಳೆಯಾಗುವುದು, ಆಪ್ಷನ್ ಬಿ ನಕ್ಷತ್ರಗಳ ಮಿನುಗುವಿಕೆ, ಆಪ್ಷನ್ ಸಿ ಭೂಕಂಪ, ಆಪ್ಷನ್ ಡಿ ಜ್ವಾಲಾಮುಖಿ ಸ್ಫೋಟ. ನೋಡ್ರಿ, ಈ ಪ್ರಶ್ನೆಗೆ ಯಾವ್ದು ಸರಿಯಾದಂತ ಉತ್ತರ ಆಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ನಕ್ಷತ್ರಗಳು ಮಿನುಗುವಿಕೆ. ನಕ್ಷತ್ರಗಳ ಒಂದು ಮಿನುಗುವಿಕೆ ಅಂತಕ್ಕಂಥದ್ದು ಬೆಳಕಿಗೆ ಸಂಬಂಧಿಸಿದ ಅದ್ಭುತವಾದ ವಿದ್ಯಮಾನ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ನಮ್ಮ ಸುತ್ತಮುತ್ತಲಿನ ಬೆಳಕಿನ ವಿದ್ಯಮಾನಗಳನ್ನ ಗಮನಿಸುವುದರ ಮೂಲಕ ಬೆಳಕು ಯಾವ ಪಥದಲ್ಲಿ ಚಲಿಸುತ್ತದೆ ಎಂದು ತೀರ್ಮಾನಿಸಬಹುದು? ನೋಡ್ರಿ, ಇಲ್ಲಿ ಸಿಂಪಲ್ ಆಗಿ ಏನ್ ಕೇಳ್ಯಾರ, ಬೆಳಕು ಯಾವ ಪಥದಲ್ಲಿ ಚಲಿಸುತ್ತದೆ ಅಂತ ಕೇಳ್ಯಾರ. ನೋಡ್ರಿ, ಆಪ್ಷನ್ ಎ ನೋಡ್ರಿ ವೃತ್ತಾಕಾರದ ಪಥ, ಆಪ್ಷನ್ ಬಿ ಸರಳ ರೇಖೆಯ ಪಥ, ಆಪ್ಷನ್ ಸಿ ವಕ್ರರೇಖೆಯ ಪಥ, ಆಪ್ಷನ್ ಡಿ ಅಡ್ಡಾದಿಡ್ಡಿ ಪಥ. ಹಾಗಾದ್ರೆ ನೋಡ್ರಿ, ಬೆಳಕು ಯಾವ ಪಥದಲ್ಲಿ ಚಲಿಸುತ್ತೆ ಅಂದ್ರೆ ಆಪ್ಷನ್ ಬಿ ಸರಳ ರೇಖೆಯ ಪಥದಲ್ಲಿ ಬೆಳಕು ಅಂತಕ್ಕಂಥದ್ದು ಚಲಿಸ್ತದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಕತ್ತಲೆ ಕೋಣೆಯಲ್ಲಿ ಏನನ್ನು ನೋಡಲು ಸಾಧ್ಯವಾಗುವುದಿಲ್ಲ? ಇದಕ್ಕೆ ಮುಖ್ಯ ಕಾರಣವೇನು? ನೋಡ್ರಿ, ನಾವು ಕತ್ತಲೆ ಕೋಣೆಯಲ್ಲಿ ಯಾವುದೇ ಒಂದು ವಸ್ತುವನ್ನ ನೋಡೋಕೆ ಸಾಧ್ಯ ಆಗಲ್ಲ. ಅದಕ್ಕೆ ಮುಖ್ಯವಾದಂತಹ ಕಾರಣವೇನು? ನೋಡ್ರಿ, ಆಯ್ಕೆ ಕಣ್ಣುಗಳು ಕತ್ತಲಿಗೆ ಹೊಂದಿಕೊಳ್ಳದಿರುವುದು, ಯಾವುದೇ ಬೆಳಕು ವಸ್ತುವಿನಿಂದ ಪ್ರತಿಫಲಿಸದಿರುವುದು,
ಗಾಳಿಯ ಗುಣಮಟ್ಟ. ಆಪ್ಷನ್ ಡಿ ಕೋಣೆಯ ಬಣ್ಣ. ಹಾಗಾದ್ರೆ ನೋಡ್ರಿ, ನಾವು ಕತ್ಲೆ ಕೋಣೆಯಲ್ಲಿ ಯಾವುದೇ ವಸ್ತುವನ್ನ ನೋಡೋಕೆ ಸಾಧ್ಯವಾಗದೇ ಇರುವಂತಕ್ಕಂಥದ್ದು ಯಾವುದಕ್ಕೆ ಕಾರಣ ಆಗತ್ತಪ್ಪ ಅಂತಂದ್ರೆ ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಯಾವುದೇ ಬೆಳಕು ವಸ್ತುವಿನಿಂದ ಪ್ರತಿಫಲಿಸದಿರುವುದು. ನೋಡ್ರಿ, ಕತ್ಲೆ ಕೋಣೆ ಅಂದ್ರೆ ಅಲ್ಲಿ ಬೆಳಕಿರಲ್ಲ. ಹಾಗಾದ್ರೆ ಬೆಳಕಿದ್ರೆ ಆ ಬೆಳಕು ಹೋಗಿ ವಸ್ತುವಿನ ಮೇಲೆ ಬಿದ್ದಾಗ ಅಲ್ಲಿಂದ ಬೆಳಕು ಪ್ರತಿಫಲಿಸಿದ್ರೆ ಆ ವಸ್ತು ನಮ್ಮ ಕಣ್ಣುಗಳಿಗೆ ಕಾಣಿಸುತ್ತ. ಆದ್ರೆ ಇಲ್ಲಿ ಕತ್ತಲೆ ಕೋಣೆಯಲ್ಲಿ ಬೆಳಕೇ ಇಲ್ಲ ಅಂದ್ರೆ ಆ ವಸ್ತುವಿನಿಂದ ಬೆಳಕು ಕೂಡ ಪ್ರತಿಫಲ ಆಗೋದಿಲ್ಲ. ಹಾಗಾಗಿ ಅಲ್ಲಿರುವಂತಹ ವಸ್ತುಗಳು ನಮಗೇನು ಕಾಣಿಸೋದಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನು ಏನು ಮಾಡುತ್ತದೆ? ನೋಡ್ರಿ, ಒಂದು ವಸ್ತು ತನ್ನ ಮೇಲೆ ಬಿದ್ದಂತಹ ಬೆಳಕನ್ನ ಏನ್ ಮಾಡ್ತದೆ? ಆಪ್ಷನ್ ಎ, ಹೀರಿಕೊಳ್ಳುವುದು, ವಕ್ರೀಭವಿಸುತ್ತದೆ, ಪ್ರತಿಫಲಿಸುತ್ತದೆ. ಆಪ್ಷನ್ ಡಿ, ವಿಚಲಿಸುತ್ತದೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಪ್ರತಿಫಲಿಸುತ್ತದೆ. ನೋಡ್ರಿ, ಯಾವುದೇ ಒಂದು ವಸ್ತು ತನ್ನ ಮೇಲೆ ಬಿದ್ದಂತ ಬೆಳಕನ್ನ ಏನ್ ಮಾಡುತ್ತೆ? ಪ್ರತಿಫಲಿಸ್ತದೆ. ಹಾಗಾಗಿ ಆ ವಸ್ತುಗಳು ನಮ್ಮ ಕಣ್ಣಿಗೆ ಏನ್ ಮಾಡ್ತಾವು? ಗೋಚರ ಆಗ್ತಾವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬೆಳಕು ಒಂದು ಆಕಾರದಿಂದ ಹೊರಟು ಒಂದೇ ದಿಕ್ಕಿನಲ್ಲಿ ಚಲಿಸುವ ರೇಖೆಯನ್ನ ಏನೆಂದು ಕರೆಯುತ್ತಾರೆ? ನೋಡ್ರಿ, ಬೆಳಕು ಒಂದು ಆಕಾರದಿಂದ ಹೊರಟು ಒಂದೇ ದಿಕ್ಕಿನಲ್ಲಿ ಚಲಿಸುವಂತಹ ರೇಖೆಯನ್ನ ನಾವೇನಂತ ಕರಿತೀವಿ ಅಂತ ಕೇಳ್ಯಾರ. ಆಪ್ಷನ್ ಎ, ಬೆಳಕಿನ ವಕ್ರೀಭವನ. ಆಪ್ಷನ್ ಬಿ, ಬೆಳಕಿನ ಕಿರಣ. ಆಪ್ಷನ್ ಸಿ, ಬೆಳಕಿನ ಪ್ರತಿಫಲನ. ಆಪ್ಷನ್ ಡಿ, ಬೆಳಕಿನ ವಿವರ್ತನೆ. ಹಾಗಾದ್ರೆ ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಬೆಳಕಿನ ಕಿರಣ. ನೋಡ್ರಿ, ಬೆಳಕಿನ ಆಕಾರಗಳಂದ್ರೆ ಯಾವಪ್ಪ? ಬೆಳಕಿನ ನೈಸರ್ಗಿಕ ಆಕಾರ ಅಂದ್ರೆ ಯಾವ್ದಾಗುತ್ತೆ? ಅದು ಸೂರ್ಯ. ಇದು ಬೆಳಕಿನ ನೈಸರ್ಗಿಕ ಆಕಾರ, ಹೌದಾ? ಹಾಗಾದ್ರೆ ಈ ಕೃತಕ ಆಕಾರಗಳು, ಮಾನವ ನಿರ್ಮಿತ ಆಕಾರಗಳು ಯಾವುವು? ನಾವು ಮನೆಯಲ್ಲಿ ಉಪಯೋಗ ಮಾಡತಕ್ಕಂತ ಬಲ್ಬ್ಗಳಾಗಿರ್ಬೋದು, ಹೌದಾ? ಮತ್ತ ನಮ್ಮ ಮೊಬೈಲ್ಗಳಲ್ಲಿರ್ತಕ್ಕಂಥ ಟಾರ್ಚ್ ಆಗಿರ್ಬೋದು, ಇವೆಲ್ಲ ಇನ್ನು ಕೃತಕ ಬೆಳಕಿನ ಆಕಾರಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಮತಲ ದರ್ಪಣವು ಯಾವ ರೀತಿಯ ಪ್ರತಿಬಿಂಬವನ್ನ ಉಂಟು ಮಾಡುತ್ತದೆ? ನೋಡ್ರಿ, ಸಮತಲ ದರ್ಪಣ ಅಂತಕ್ಕಂಥದ್ದು ಯಾವ ರೀತಿಯ ಒಂದು ಪ್ರತಿಬಿಂಬವನ್ನ ಉಂಟು ಮಾಡುತ್ತದೆ? ಆಪ್ಷನ್ ಎ, ದೊಡ್ಡದಾದ ಮತ್ತು ತಲೆ ಕೆಳಗಾದ, ಸಣ್ಣದಾದ ಮತ್ತು ನೆಟ್ಟಗಿರುವ. ಆಪ್ಷನ್ ಸಿ, ಅಸತ್ಯ ಪ್ರತಿಬಿಂಬ ಮತ್ತು ವಸ್ತುವಿನ ಅದೇ ಗಾತ್ರದ. ಆಪ್ಷನ್ ಡಿ, ಸತ್ಯ ಪ್ರತಿಬಿಂಬ ಮತ್ತು ವಸ್ತುವಿನ ಚಿಕ್ಕದಾದ. ಹಾಗಾದ್ರೆ ನೋಡ್ರಿ, ಸಮತಲ ದರ್ಪಣ ಅಂತಕ್ಕಂಥದ್ದು ಯಾವ ರೀತಿಯ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ ಅಂದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಅಸತ್ಯ ಪ್ರತಿಬಿಂಬ ಮತ್ತು ವಸ್ತುವಿನ ಅದೇ ಗಾತ್ರದ ಪ್ರತಿಬಿಂಬ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಮತಲ ದರ್ಪಣದಲ್ಲಿ ಮೂಡುವ ಪ್ರತಿಬಿಂಬವು ವಸ್ತುವಿಗಿಂತ ಎಷ್ಟು ದೂರದಲ್ಲಿರುತ್ತದೆ? ನೋಡ್ರಿ, ಸಮತಲ ದರ್ಪಣದಲ್ಲಿ ಮೂಡುವ ಪ್ರತಿಬಿಂಬವು ವಸ್ತುವಿಗಿಂತ ಎಷ್ಟು ದೂರದಲ್ಲಿ ಇರುತ್ತದೆ ಅಂತ ಕೇಳ್ಯಾರ. ನೋಡ್ರಿ, ಏನಪ್ಪಾ ಅಂದ್ರ ಇಲ್ಲಿ ಒಂದು ಸಮತಲ ದರ್ಪಣ, ಹೌದಾ? ಹಾಗಾದ್ರೆ ಇಲ್ಲಿ ಒಂದು ವಸ್ತುವನ್ನ ಇಟ್ಟಾಗ ಈ ವಸ್ತುವಿನ ಪ್ರತಿಬಿಂಬ ಈ ಸಮತಲ ದರ್ಪಣದಲ್ಲಿ ಕಾಣುತ್ತದೆ, ಹೌದಾ? ಅದು ಎಷ್ಟು ದೂರದಲ್ಲಿ ಇರುತ್ತದೆ ಅಂತ ಕೇಳ್ಯಾರ. ಆಪ್ಷನ್ಸ್ ನೋಡ್ರಿ, ವಸ್ತುವಿನ ಅರ್ಧದಷ್ಟು ದೂರದಲ್ಲಿ. ಆಪ್ಷನ್ ಬಿ, ವಸ್ತುವಿನಷ್ಟೇ ದೂರದಲ್ಲಿ. ಆಪ್ಷನ್ ಸಿ, ವಸ್ತುವಿಗಿಂತ ಹೆಚ್ಚು ದೂರದಲ್ಲಿ. ಆಪ್ಷನ್ ಡಿ, ದರ್ಪಣದ
ಹಿಂಭಾಗದಲ್ಲಿ ಮಾತ್ರ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ವಸ್ತುವಿನಷ್ಟೇ ದೂರದಲ್ಲಿ ಆ ಒಂದು ಪ್ರತಿಬಿಂಬವು ಮೂಡ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ಮೃದುವಾದ ಹೊಳಪುಳ್ಳ ಮೇಲ್ಮೈಗೆ ಬೆಳಕಿನ ಕಿರಣಗಳು ಬಡಿದು ಹಿಂದಿರುಗುವ ವಿದ್ಯಮಾನವನ್ನ ಏನೆಂದು ಕರೆಯುತ್ತಾರೆ? ನೋಡ್ರಿ, ಒಂದು ಮೃದುವಾದ ಹೊಳಪುಳ್ಳ ಮೇಲ್ಮೈಗೆ ಬೆಳಕಿನ ಕಿರಣಗಳು ಬಡಿದು ಹಿಂದಿರುಗುವ ವಿದ್ಯಮಾನವನ್ನು ನಾವಿಲ್ಲಿ ಏನಂತ ಕರಿತೀವಿ? ನೋಡ್ರಿ, ಇದು ಒಂದು ಮೃದುವಾದ ಏನಿದು ಹೊಳಪುಳ್ಳ ಮೇಲ್ಮೈ. ಹಾಗಾದ್ರೆ ಈ ಮೇಲ್ಮೈಗೆ ಬೆಳಕಿನ ಕಿರಣಗಳು ಬಡಿದು ಹಿಂದಿರುಗುವ ವಿದ್ಯಮಾನವನ್ನ ನಾವೇನಂತ ಕರಿತೀವಿ? ಆಪ್ಷನ್ ಎ ವಕ್ರೀಭವನ, ಆಪ್ಷನ್ ಬಿ ವಿವರ್ತನೆ, ಆಪ್ಷನ್ ಸಿ ಪ್ರತಿಫಲನ, ಆಪ್ಷನ್ ಡಿ ಚದುರುವಿಕೆ. ಹಾಗಾದ್ರೆ ಈ ಒಂದು ವಿದ್ಯಮಾನವನ್ನ ನಾವು ಪ್ರತಿಫಲನ, ಬೆಳಕಿನ ಪ್ರತಿಫಲನ ಅಂತ ಕರಿತೇವೆ. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರತಿಫಲನ ನಿಯಮಗಳ ಪ್ರಕಾರ ಪತನ ಕೋನ ಮತ್ತು ಪ್ರತಿಫಲನ ಕೋನಗಳ ನಡುವಿನ ಸಂಬಂಧವೇನು? ನೋಡ್ರಿ, ಪ್ರತಿಫಲನ ನಿಯಮ ಪ್ರಕಾರ ಪತನ ಕೋನ ಮತ್ತು ಪ್ರತಿಫಲನ ಕೋನಗಳ ನಡುವಿನ ಸಂಬಂಧ ಏನಂತ ಕೇಳ್ಯಾರ. ಆಪ್ಷನ್ ಎ ನೋಡ್ರಿ, ಪತನ ಕೋನವು ಪ್ರತಿಫಲನ ಕೋನಕ್ಕಿಂತ ದೊಡ್ಡದು, ಪತನ ಕೋನವು ಪ್ರತಿಫಲನ ಕೋನಕ್ಕಿಂತ ಚಿಕ್ಕದು, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮಾನವಾಗಿರುತ್ತದೆ, ಆಪ್ಷನ್ ಡಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಂಬಂಧಿಸಿಲ್ಲ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮಾನವಾಗಿರುತ್ತದೆ. ನೋಡ್ರಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಾಮನಬಿಲ್ಲು ಯಾವ ವಿದ್ಯಮಾನಕ್ಕೆ ಒಂದು ಉದಾಹರಣೆಯಾಗಿದೆ? ಆಪ್ಷನ್ ಎ ಬೆಳಕಿನ ಪ್ರತಿಫಲನ ಮಾತ್ರ, ಆಪ್ಷನ್ ಬಿ ಬೆಳಕಿನ ವಕ್ರೀಭವನ ಮಾತ್ರ, ಆಪ್ಷನ್ ಸಿ ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನ, ಆಪ್ಷನ್ ಡಿ ಬೆಳಕಿನ ವಿವರ್ತನೆ ಮಾತ್ರ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನ. ನೋಡ್ರಿ, ಕಾಮನಬಿಲ್ಲು ಅಂತಕ್ಕಂಥದ್ದು ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನ ವಿದ್ಯಮಾನಕ್ಕೆ ಒಂದು ಉದಾಹರಣೆಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಕ್ಷತ್ರಗಳು ಮಿನುಗಲು ಮುಖ್ಯ ಕಾರಣವೇನು? ನೋಡ್ರಿ, ನಕ್ಷತ್ರಗಳ ಮಿನುಗ್ತಾವು, ಹೌದಾ? ಹಾಗಾದ್ರೆ ಈ ನಕ್ಷತ್ರಗಳು ಮಿನುಗೋಕೆ ಮುಖ್ಯ ಕಾರಣವೇನು? ಆಪ್ಷನ್ ಎ ನಕ್ಷತ್ರಗಳಲ್ಲಿನ ರಾಸಾಯನಿಕ ಕ್ರಿಯೆಗಳು, ಆಪ್ಷನ್ ಬಿ ಭೂಮಿಯ ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನ, ಆಪ್ಷನ್ ಸಿ ಚಂದ್ರನ ಗುರುತ್ವಾಕರ್ಷಣೆ, ಆಪ್ಷನ್ ಡಿ ಸೂರ್ಯನಿಂದ ಬರುವ ಬೆಳಕು. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಭೂಮಿಯ ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನ. ನೋಡ್ರಿ, ನಕ್ಷತ್ರಗಳು ಮಿನುಗಲು ಮುಖ್ಯ ಕಾರಣವೇನಪ್ಪಾ ಅಂತಂದ್ರೆ ಭೂಮಿಯ ವಾತಾವರಣದಲ್ಲಿ ಬೆಳಕಿನ ವಕ್ರೀಭವನದಿಂದ ಈ ನಕ್ಷತ್ರಗಳು ಮಿನುಗ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ SI ಯೂನಿಟ್ ಆಫ್. ಆಪ್ಷನ್ ಎ ಮೀಟರ್, ಆಪ್ಷನ್ ಬಿ ಸೆಂಟಿಮೀಟರ್, ಆಪ್ಷನ್ ಸಿ ಡಯಾಪ್ಟರ್, ಆಪ್ಷನ್ ಡಿ ವ್ಯಾಟ್. ನೋಡ್ರಿ, ಈ ಪ್ರಶ್ನೆ ಈ ಕೆಲವು ತಿಂಗಳುಗಳ ಹಿಂದೆ ನಡೆದಂತಹ KEA ಎಕ್ಸಾಮ್ ನಲ್ಲಿ ಈ ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿ ಪ್ರಶ್ನೆಯಾಗಿದೆ. ಹಾಗಾಗಿ ಎಲ್ಲಾ ಪ್ರಶ್ನೆಗಳು ಕೂಡ ಎಲ್ಲಾ ಎಕ್ಸಾಮ್ ರೀತಿಯಿಂದ ನಮಗೆ ಇಂಪಾರ್ಟೆಂಟ್ ಆಗಿರ್ತಾವೆ. ಹಾಗಾಗಿ ಯಾವುದನ್ನು ಕೂಡ
ಕೇರ್ಲೆಸ್ ಮಾಡಬೇಡಿ. ನೆಕ್ಸ್ಟ್ ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಡಯಾಪ್ಟರ್. ಮಸೂರದ SI ಏಕಮಾನ ಡಯಾಪ್ಟರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ವ್ಯಕ್ತಿಗೆ ದೂರದೃಷ್ಟಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಯಾವ ಮಸೂರವನ್ನ ಬಳಸಲಾಗುತ್ತದೆ? ನೋಡ್ರಿ, ಒಬ್ಬ ವ್ಯಕ್ತಿಗೆ ದೂರದೃಷ್ಟಿ ದೋಷ ಇದ್ದರೆ ಅದನ್ನ ಸರಿಪಡಿಸಲು ಯಾವ ಮಸೂರವನ್ನ ಬಳಸ್ತಾರಪ್ಪ ಅಂತಂದ್ರೆ, ಆಪ್ಷನ್ ಎ ನೋಡ್ರಿ ಪೀನ ಮಸೂರ, ಆಪ್ಷನ್ ಬಿ ನಿಮ್ನ ಮಸೂರ, ಆಪ್ಷನ್ ಸಿ ಸಿಲಿಂಡರ್ ಆಕಾರದ ಮಸೂರ, ಆಪ್ಷನ್ ಡಿ ಬೈಫೋಕಲ್ ಮಸೂರ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಪೀನ ಮಸೂರ. ನೋಡ್ರಿ, ಒಬ್ಬ ವ್ಯಕ್ತಿಗೆ ದೂರದೃಷ್ಟಿ ದೋಷವಿದ್ದರೆ ಅದನ್ನ ಸರಿಪಡಿಸಲು ಪೀನ ಮಸೂರವನ್ನ ಬಳಸ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಪಟ್ಟಿ 1 ಮತ್ತು ಪಟ್ಟಿ 2 ಬೆಳಕಿನ ವಿದ್ಯಮಾನಗಳನ್ನ ಪಟ್ಟಿ 1ರಲ್ಲಿ ಕೊಟ್ಟಾರೆ ಮತ್ತು ಅದಕ್ಕೆ ಸಂಬಂಧಿಸಿದಂತ ವಿವರಣೆಗಳನ್ನ ಕೊಟ್ಟಾರೆ. ನೋಡ್ರಿ, ಎ ಪ್ರತಿಫಲನ, ಬಿ ವಕ್ರೀಭವನ, ಸಿ ಕಾಮನ ಬಿಲ್ಲು. ಪಟ್ಟಿ 2ರಲ್ಲಿ ಒಂದನೇದ್ದು ಬೆಳಕು ತನ್ನ ಪಥವನ್ನ ಬದಲಾಯಿಸುವುದು, ಮತ್ತೆ ಎರಡನೇದ್ದು ಬೆಳಕು ವಸ್ತುವಿನ ಮೇಲೆ ಬಿದ್ದು ಹಿಂತಿರುಗುವುದು, ಮೂರನೇದ್ದು ಬೆಳಕಿನ ವಕ್ರೀಭವನ ಮತ್ತು ಚೆದುರುವಿಕೆಯಿಂದ ಉಂಟಾಗುತ್ತದೆ. ಹಾಗಾದ್ರೆ ನೋಡ್ರಿ, ನೋಡ್ರಿ ಪ್ರತಿಫಲನ ಅಂದ್ರೆ ಏನಪ್ಪಾ ಅಂತಂದ್ರೆ ಬೆಳಕು ವಸ್ತುವಿನ ಮೇಲೆ ಬಿದ್ದು ಹಿಂತಿರುಗುವುದು. ಹೌದಾ, ಬೆಳಕು ವಸ್ತುವಿನ ಮೇಲೆ ಬಿದ್ದು ಹಿಂತಿರುಗುವುದನ್ನು ನಾವು ಪ್ರತಿಫಲನ ಅಂತ ಕರಿತೀವಿ. ಹಾಗಾದ್ರೆ ಪ್ರತಿಫಲನಕ್ಕೆ ಎಗೆ 2. ನೆಕ್ಸ್ಟ್ ವಕ್ರೀಭವನ. ನೋಡ್ರಿ, ಬೆಳಕು ತನ್ನ ಪಥವನ್ನ ಬದಲಾಯಿಸುವುದು. ನಾವು ವಕ್ರೀಭವನ ಅಂತ ಕರಿತೀವಿ. ನೆಕ್ಸ್ಟ್ ಕಾಮನ ಬಿಲ್ಲು. ನೋಡ್ರಿ, ಬೆಳಕಿನ ವಕ್ರೀಭವನ ಮತ್ತು ಚದುರುವಿಕೆಯಿಂದ ಉಂಟಾಗುತ್ತದೆ. ಹೌದಾ, ಹಾಗಾದ್ರೆ ಸಿಗೆ 3. ನೋಡ್ರಿ, ಇಲ್ಲಿ ಆಪ್ಷನ್ ಅಲ್ಲಿ ಯಾವ್ದೈತಿ? ಎಗೆ 2. ನೋಡ್ರಿ, ಆಪ್ಷನ್ ಬಿ ಪ್ರತಿಫಲನ ಅಂದ್ರೇನ ವಸ್ತುವಿನ ಮೇಲೆ ಬೆಳಕು ಬಿದ್ದು ಹಿಂತಿರುಗುವುದು, ವಕ್ರೀಭವನ ಅಂದ್ರೆ ಬೆಳಕು ತನ್ನ ಪಥವನ್ನ ಬದಲಾಯಿಸುವುದು, ಕಾಮನ ಬಿಲ್ಲು ಬೆಳಕಿನ ವಕ್ರೀಭವನ ಮತ್ತು ಚದುರುವಿಕೆಯಿಂದ ಉಂಟಾಗುವುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಇಲ್ಲಿ ಪಟ್ಟಿ 1ರಲ್ಲಿ ಅವತಲ ಕನ್ನಡಿಯ ಉಪಯೋಗಗಳನ್ನು ಕೊಟ್ಟಾರೆ ಮತ್ತು ಆ ಉಪಯೋಗದ ವಿವರಣೆಯನ್ನ ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಎ ಕ್ಷೌರದ ಕನ್ನಡಿಗಳು, ನೆಕ್ಸ್ಟ್ ದಂತವೈದ್ಯರ ಕನ್ನಡಿಗಳು, ಸೌರ ಕುಲುಮೆಗಳು. ಹಾಗಾದ್ರೆ ಈ ಕಡೆ ಪಟ್ಟಿ 2ರಲ್ಲಿ ವಸ್ತುವಿನ ದೊಡ್ಡ ಮತ್ತು ಸ್ಪಷ್ಟ ಪ್ರತಿಬಿಂಬವನ್ನ ಪಡೆಯಲು, ಹಲ್ಲುಗಳ ದೊಡ್ಡ ಪ್ರತಿಬಿಂಬಗಳನ್ನು ನೋಡಲು, ಸೂರ್ಯನ ಬೆಳಕನ್ನ ಕೇಂದ್ರೀಕರಿಸಲು. ನೋಡ್ರಿ, ಕ್ಷೌರದ ಕನ್ನಡಿಗಳನ್ನು ನೋಡ್ರಿ, ನಾವು ಕಟಿಂಗ್ ಮಾಡ್ಸೋಣಕ್ ಹೋದಾಗ ಅಲ್ಲಿ ಕಟಿಂಗ್ ಶಾಪ್ ಅಲ್ಲಿ ಏನ್ ಹಾಕಿರ್ತಾರೆ, ದೊಡ್ಡ ಕನ್ನಡಿಗಳನ್ನ ಹಾಕಿರ್ತಾರೆ. ಹೌದಾ, ಅವುಗಳನ್ನ ಯಾಕೆ ಹಾಕ್ತಾರಪ್ಪ ಅಂತಂದ್ರೆ ನೋಡ್ರಿ, ವಸ್ತುವಿನ ದೊಡ್ಡ ಮತ್ತು ಸ್ಪಷ್ಟ ಪ್ರತಿಬಿಂಬವನ್ನ ಪಡೆಯಲು ದೊಡ್ಡ ಕನ್ನಡಿಯನ್ನ ಹಾಕ್ತಾರ. ನೆಕ್ಸ್ಟ್ ದಂತವೈದ್ಯರ ಕನ್ನಡಿಗಳು. ನೋಡ್ರಿ, ದಂತವೈದ್ಯರ ಕನ್ನಡಿಗಳು ಯಾಕಪ್ಪ? ಹಲ್ಲುಗಳ ದೊಡ್ಡ ಪ್ರತಿಬಿಂಬಗಳನ್ನ ನೋಡಲು. ಹೌದಾ. ನೆಕ್ಸ್ಟ್ ಸೌರ ಕುಲುಮೆಗಳು, ಸೂರ್ಯನ ಬೆಳಕನ್ನ ಕೇಂದ್ರೀಕರಿಸಲು. ಹೌದಾ. ಹಾಗಾದ್ರೆ ನೋಡ್ರಿ, ಎಗೆ 1, ಬಿಗೆ 2, ಸಿಗೆ 3. ಆಪ್ಷನ್ ನೋಡ್ರಿ ಯಾವ್ದಿದೆ? ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪೀನ ಕನ್ನಡಿಯ ಉಪಯೋಗಗಳು, ಅದ್ರ ಮುಂದೆ ಉಪಯೋಗದ ವಿವರಣೆ ಕೊಟ್ಟಾರ. ವಾಹನಗಳಲ್ಲಿ ಹಿಂಬದಿಯ ನೋಟದ ಕನ್ನಡಿಗಳು, ಅಂಗಡಿಗಳಲ್ಲಿ ಭದ್ರತಾ ಕನ್ನಡಿಗಳು. ಹಾಗಾದ್ರೆ ವಾಹನಗಳಲ್ಲಿ ಹಿಂಬದಿಯ ನೋಟದ ಕನ್ನಡಿಗಳನ್ನ ಯಾಕೆ ಹಾಕ್ತಾರಪ್ಪ ಅಂತ ನೋಡ್ರಿ, ವಿಶಾಲವಾದ ದೃಷ್ಟಿ ಕ್ಷೇತ್ರವನ್ನ ಒದಗಿಸಲು ವಾಹನಗಳಲ್ಲಿ ಹಿಂಬದಿ ನೋಟದ ಕನ್ನಡಿಗಳನ್ನ ಹಾಕ್ತಾರ.
ಹೌದಾ? ನೆಕ್ಸ್ಟ್, ಅಂಗಡಿಗಳಲ್ಲಿ ಭದ್ರತಾ ಕನ್ನಡಿಗಳು. ಇದಕ್ಕೆ ದೂರದಿಂದ ಹೆಚ್ಚಿನ ಪ್ರದೇಶವನ್ನ ನೋಡಲು. ಹಾಗಾದ್ರೆ ಎಗೆ 1, ಬಿಗೆ 2, ಆಪ್ಷನ್ ಎ. ನೆಕ್ಸ್ಟ್, ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಸುಮಾರು 17 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೇವೆ. ಈ ಎಲ್ಲಾ ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದ್ದು, ತಾವೆಲ್ಲರೂ ಈ ಒಂದು ತರಗತಿಯ ಸದುಪಯೋಗವನ್ನ ಪಡಿಸಿಕೊಳ್ಬೇಕು. ಹಾಗೆ ನಮ್ಮ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹವನ್ನ ನೀಡಬೇಕು. ಹಾಗೆ ನಮ್ಮ ಈ ಒಂದು ತರಗತಿಯನ್ನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡುವುದರ ಮೂಲಕ ಅವರಿಗೂ ಕೂಡ ಈ ಒಂದು ತರಗತಿಯ ಉಪಯೋಗವನ್ನ ನೀಡಬೇಕು ಅಂತ ಹೇಳ್ತಾ, ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತು ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.